6 ಸೆಕೆಂಡ್ಗಳ ಈ ದೃಶ್ಯ 7 ವರ್ಷಗಳ ಹಿಂದಿನ ಮತ್ತೊಂದು ದೃಶ್ಯವನ್ನ ನೆನಪಿಸುತ್ತೆ. ಅದು ಆಗಸ್ಟ್ 3, 2022 ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇದೇ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳನ್ನ ನೋಡಿ ಹರ್ಷೋದ್ಗಾರದಿಂದ ಸಿದ್ದರಾಮಯ್ಯ ಅವರನ್ನ ಅಪ್ಪಿಕೊಳ್ತಾರೆ. ಆ ನಂತರ ಆಗಿದ್ದೇನು ಹೊಸ ಚರಿತ್ರೆ. ಇದೀಗ ಮಾರ್ಚ್ 28, 2024 ರಾಮನಗರದಲ್ಲಿ ಅಂಥದ್ದೇ ದೃಶ್ಯ ರಿಪೀಟ್ ಆಗಿದೆ. ಚರಿತ್ರೆ ಮರುಕಳಿಸುತ್ತಾ ಒಂದು ಅಪ್ಪುಗೆಯ ರಿಸಲ್ಟ್ ಏನಾಗಬಹುದು? 2022ರ ದಾವಣಗೆರೆಯ ಅಪ್ಪುಗೆಯ ನಂತರ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್, 2024 ಮಾರ್ಚ್ 28ರ ಈ ಅಪ್ಪುಗೆಯ ರಿಸಲ್ಟ್ ಏನಾಗಬಹುದು? ಒಂದು ಸುಳಿವನ್ನ ಸ್ಪಷ್ಟವಾಗಿ ಜೋಡೆತ್ತು ಕೊಡ್ತಿದೆ. ಏನದು? ಒಂದು ಸರ್ಜಿಕಲ್ ಸ್ಟ್ರೈಕ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಿದೆಯಾ ಸೈಲೆಂಟ್ ಆಗಿ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಅದರ ಜೊತೆಯಲ್ಲಿ ಗ್ರಾಮಾಂತರದ ಚೆನ್ನ ತಂತ್ರ ಏನು ಬೇಕಾದ್ರೂ ಆಗಬಹುದು. ಹೃದಯವಂತಿಕೆಯ ಹೃದಯ ತಜ್ಞನಿಗೆ ಇದೆಲ್ಲ ಬೇಕಿರಲಿಲ್ಲ ಅನ್ನುವಂತಹ ಮತದಾರರ ಮನಸ್ಥಿತಿ ನಿಜವಾಗಬಹುದಾ? ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಈ ಭಾಗದಲ್ಲಿ ಸೂರ್ಯಣ್ಣ ಅಂತಲೇ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಯಾಕೆ ಅಂದ್ರೆ ಅಷ್ಟರ ಮಟ್ಟಿಗಿನ ಕೆಲಸವನ್ನ ಅವರು ಮಾಡಿದ್ದಾರೆ. ಅತ್ಯಂತ ಕ್ರಿಯಾಶೀಲ ಮತ್ತು 2019ರ ಕರ್ನಾಟಕ ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದರಾಗಿದ್ದವರು ಡಿ.ಕೆ. ಸುರೇಶ್ ಅವರು. ಹೇಳಿ ಕೇಳಿ ಈ ಭಾಗದಲ್ಲಿ ಒಂದಷ್ಟು ಅವರ ಬಗ್ಗೆ ದಂತಕಥೆಗಳಿದಾವೆ. ಅದು ಎರಡನೇ ವಿಚಾರ. ಆದ್ರೆ ಮೊದಲನೇ ವಿಚಾರ ಏನಂದ್ರೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಯಾರೇ ಬರ್ಲಿ ಅವರನ್ನ ಎದುರು ಹಾಕೊಂಡು ನಾವು ಗೆದ್ದು ತೋರಿಸ್ತೀವಿ, ಇದು ನಮ್ಮ ಪಕ್ಷ ಅನ್ನುವಂತಹ ಎದೆಗಾರಿಕೆ ಛಲ ಈ ಅಣ್ಣ ತಮ್ಮಂದಿರಲ್ಲಿದೆ. ಇದೀಗ ಈ ಅಣ್ಣ ತಮ್ಮಂದಿರಿಗೆ ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಂದು ಜೊತೆಲಿ ನಿಲ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಅವರ ಅಣ್ಣನ ಎದುರಲ್ಲೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಆಗ ಬಿಗದಪ್ಪಿಕೊಂಡು ಅತ್ಯಂತ ಖುಷಿಯಿಂದ ಸಿದ್ದರಾಮಯ್ಯ ಅವರು ಒಂದು ನಗುವನ್ನ ಹೊರಸೂಸ್ತಾರೆ. ಆ ನಗು ಎಲ್ಲೋ ಒಂದು ಕಡೆ ಏನಾಗಬಹುದು ಅನ್ನುವಂತಹ ಸ್ಪಷ್ಟ ಸುಳಿವನ್ನ ಕೊಟ್ಟಿದೆ. ಹಾಗಿದ್ರೆ ಏನ್ ಮೈನಸ್? ಬಿಜೆಪಿ ಮತ್ತು ಜೆಡಿಎಸ್ ಈ ಮೈತ್ರಿಯ ಪ್ರಬಲ ಅಭ್ಯರ್ಥಿ ಏನಾದ್ರೂ ಒಂದು ದೊಡ್ಡ ಹೊಡೆತ ಕೊಡಬಹುದಾ ಅನ್ನುವಂತಹ ಒಂದು ಅನುಮಾನ ಕೂಡ ಇದ್ದೇ ಇದೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಬೆಂಗಳೂರು ಗ್ರಾಮಾಂತರದ ಬಹುಪಾಲು ಮತದಾರರ ಪಾಲಿನ ಸೂರ್ಯಣ್ಣನ ಲೆಕ್ಕ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಜನಮೆಚ್ಚುಗೆಯ ಹೃದಯ ತಜ್ಞ, ಅದರಲ್ಲಿ ಎರಡು ಮಾತಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ, ಅದರಲ್ಲೂ ಎರಡು ಮಾತಿಲ್ಲ. ಬಿಜೆಪಿ ದಳದ ಮೈತ್ರಿಯ ಲಾಭ ಆಗಬಹುದು ಅನ್ನುವಂಥದ್ದು ಡಾಕ್ಟರ್ ರವರ ಲೆಕ್ಕಾಚಾರ. ಆದ್ರೆ ಡಿ.ಕೆ. ಸುರೇಶ್ ಅವರಿಗಿಂತಲೂ ಹೆಚ್ಚಿನ ನೆಗೆಟಿವ್ ಅಂಶಗಳು ಮಂಜುನಾಥ್ ಅವರ ಲಿಸ್ಟ್ ಅಲ್ಲಿ ಕಾಣಿಸುತ್ತೆ. ಕಾರಣ ಇಷ್ಟೇ, ಜನಮೆಚ್ಚುಗೆಯ ಹೃದಯವಂತ ವೈದ್ಯನಿಗೆ ರಾಜಕಾರಣ ಬೇಕಿತ್ತ ಅಂತ ಜನ ಮತ್ತು ಮತದಾರರು ಮಾತಾಡ್ಕೊಳ್ತಿದ್ದಾರೆ. ಅರೆ ಎಷ್ಟು ಒಳ್ಳೆ ಹೆಸರಿತ್ತು, ಹೆಸರು ಕೆಡಿಸ್ಕೋತಿದಾರ, ಇವರ ಹೆಸರನ್ನ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಸೇರ್ಕೊಂಡು ಹಾಳು ಮಾಡ್ತಿದ್ಯಾ ಅನ್ನುವಂತಹ ಚರ್ಚೆ ಕೂಡ ಕ್ಷೇತ್ರದಲ್ಲೂ ನಡೀತಿದೆ, ಇಡೀ ರಾಜ್ಯದಲ್ಲೂ ನಡೀತಿದೆ. ಒಂದೇ ವಿಚಾರ. ಎರಡನೇದು, ಬಿಜೆಪಿಯ ಲಾಂಛನದಲ್ಲಿ ಸ್ಪರ್ಧೆ ಮಾಡಿರುವಂತದ್ದು ಬಹುದೊಡ್ಡ ಹೊಡೆತ ಬೀಳುತ್ತೆ. ಹೇಳಿ ಕೇಳಿ, ಇದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫೈಟ್ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಮತಗಳು ಅಕ್ಷರಶಃ ವಿಭಜನೆ ಆಗೇ ಆಗತ್ತೆ. 7 ಲಕ್ಷ ಮತದಾರರಿದ್ದಾರೆ ಒಕ್ಕಲಿಗ ಸಮಾಜದವರು. ಇವರ ಪೈಕಿ ಎಷ್ಟು ಜನ ಮತ ಹಾಕ್ತಾರೆ ಅನ್ನೋದ್ರ ಮೇಲೆ ಮತಗಳ ವಿಭಜನೆ ಆಗತ್ತೆ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಅಂದ್ರೆ ಇವರು ತಡವಾಗಿ ಕೆಲಸ ಆರಂಭಿಸಿದ್ರು. ಆದ್ರೆ ಡಿ.ಕೆ. ಸುರೇಶ್ ಅವರು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ರಾಜರಾಜೇಶ್ವರಿ ನಗರದಲ್ಲಿ ಅತಿ ಕಡಿಮೆ ಮತಗಳ ಅಂತರದಿಂದ ಕುಸುಮಾ ಅವರು ಸೋತ ನಂತರದಿಂದಲೇನೆ ಗೇಮ್ ಶುರು ಬಿಟ್ಟುಕೊಂಡ್ರು. ಇಷ್ಟೋ ಅಂಶಗಳನ್ನ ಸೂಕ್ಷ್ಮವಾಗಿ ನೋಡಿದಾಗ ಸ್ಪಷ್ಟವಾಗೋದು ಇಷ್ಟೇ, ಸಿದ್ದರಾಮಯ್ಯ ಅವರ ಜೊತೆಗಿನ ಒಂದು ಒಪ್ಪಿಗೆ ಹೇಗೆ ದಾವಣಗೆರೆಯಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತೋ ಜೋಡೆತ್ತಿನದ್ದು, ಅದೇ ರೀತಿ ಈಗ ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಜೊತೆಗಿನ ಒಪ್ಪಿಗೆಯ ಒಂದು ಸಂದೇಶ ಇದೆಯಲ್ಲ, 2023ರಲ್ಲಿ ಹಳೆ ಮೈಸೂರಲ್ಲಿ ಹೇಗೆ ಕಾಂಗ್ರೆಸ್ ನಾಯಕರ, ಕಾಂಗ್ರೆಸ್ ಶಾಸಕರ ನಾಗಾಲೋಟ, ಗೆಲುವಿನ ನಾಗಾಲೋಟ ಮುಂದೆ ಹೋಗಿತ್ತು, ಅದು ಮುಂದುವರಿಬಹುದು ಅನ್ನುವಂತಹ ಒಂದು ಸಂದೇಶ ಇದ್ದಿರಬಹುದಾ? ಒಂದು ಒಪ್ಪುಗೆಯಲ್ಲಿ ಡಿ.ಕೆ. ಸುರೇಶ್ ಅವರ ಗೆಲುವಿನ ಅಂತರದ ಸುಳಿವನ್ನು ಕೂಡ ಕೊಡ್ತಿರಬಹುದಾ?